ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಉತ್ತರ ಕರ್ನಾಟಕದ ವಿಶೇಷ ಹಬ್ಬ ಖಾರ ಹುಣ್ಣಿಮೆಗೆ ಮಾಡುವಂತಹ 3 ರೀತಿಯ ಗಾರಿಗೆ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ ರೀ. ಈ 3 ಗಾರಿಗೆ ಬಹಳ ಸುಲಭ, ಬಹಳ ರುಚಿಯಾಗಿರುವಂಥದ್ದು ರೀ. ನಾವು ನಿಮ್ಗೆ ಒಂದೊಂದಾಗಿನ ವಿತ್ ಟಿಪ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀವಿ. ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲನ್ನು ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಗಂಟೆನೂ ಬಾರಿಸಿಬಿಡ್ರಿ. ನೋಡಿ, ಮೊದಲನೇದಾಗಿರುವಂತಹ ಗಾರಿಗೆ ಅಂತಂದ್ರೆ ಅದು ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಗೋಧಿ ಹಿಟ್ಟಿನ ಗಾರಿಗೆ ಅಥವಾ ಬೆಲ್ಲದ ಗಾರಿಗೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡು ಬರ್ರಿ. 1 ಕಪ್ಪಷ್ಟ ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟ ಬೆಲ್ಲ ಹಣ್ಣು ನಾವಿಲ್ಲಿ ತೊಗೊಂಡಿದ್ದೀವಿ. ಒಂದು ಪ್ಯಾನ್ನಾಗೋ ಅಥವಾ ಒಂದು ಪಾತ್ರದಾಗ 1 ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೆ ತೊಗೊಂಡಂತಹ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಇತ್ತು ಅಷ್ಟನ್ನು ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ ನಡೀತೈತಿ. ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಅದನ್ನು ನೀವು ಇಟ್ಕೊಳ್ಬೋದು ಮತ್ತು ಚಲೋನು ಆಗ್ತಾವೆ. ಆಮೇಲೆ ಆ ಬೆಲ್ಲ ಹಣ್ಣು ಸ್ವಲ್ಪ ನೀರಾಗಿ ಹಾಕಿ ಅದನ್ನು ಕರಗಿಸ್ಬೇಕ್ರಿ. ಒಂದು ಚಮಚ ತೊಗೊಂಡು ನಡಬಾರ್ಕಿ ಈ ರೀತಿ ತಿರುಗಾಡ್ಕೊತ ಇರ್ರಿ. ಅದಾದ ನಂತರ ಅದಕ್ಕೆ ಏಲಕ್ಕಿ ಪುಡಿಯನ್ನು ನೀವು ಸ್ವಲ್ಪ ಸೇರಿಸಿದಾದ ನಂತರ ಅದಕ್ಕೊಂದು ಉಪ್ಪನ್ನು ಹಾಕಿರಿ. ತಿಳಿತ್ರಿ, ಸ್ವಲ್ಪ ಉಪ್ಪನ್ನು ಹಾಕಿದ ನಂತರ ಅದನ್ನು ಸ್ವಲ್ಪ ಕುದಿಯಾಕೆ ನೀವು ಬಿಡಬೇಕು. ಒಂದು ಸ್ವಲ್ಪ ಆದ ನಂತರ ಅದಕ್ಕೆ ತೊಗೊಂಡಂತಹ 1 ಕಪ್ಪಷ್ಟು ಗೋಧಿ ಹಿಟ್ಟು ಚಾಣಿಸ್ ತೊಗೊಂಡಂತಹ ಗೋಧಿ ಹಿಟ್ಟನ್ನು ನೀವು ಇದರೊಳಗೆ ಹಾಕಿ ಅದನ್ನು ಕಲಿಸ್ಬೇಕ್ರಿ. ಬೆಲ್ಲದ ನೀರು ಏನಿತ್ತಿರಲ್ಲ ಅದ್ರ ಪಾಕ ಮಾಡೋಕ್ಕೆ ಹೋಗಿದ್ದೀರಿ, ಮತ್ತು ಪಾಕಕ್ಕೆ ಏನು ಮಾಡೋದಿಲ್ಲ, ಬರೀ ಸ್ವಲ್ಪ ಕರಗಿಸಿದಾದ ನಂತರ ಅದರೊಳಗೆ ಈ ಗೋಧಿ ಹಿಟ್ಟನ್ನು ಹಾಕಿ ಕಂಪ್ಲೀಟಾಗಿ ಗಂಟು ಉಳಿಲಾರ್ದಂಗೆ ನೀವು ಮಿಕ್ಸ್ ಮಾಡಿ ಕೆಳಗೆ ತೊಗೊಂಬರ್ರಿ. ಈಗ ಅದನ್ನು ನೀವು ಮಿದ್ದಬೇಕು ಅಥವಾ ಕಣಕ ಮಾಡ್ಕೋಬೇಕು ಅಂತಂದ್ರೆ ತುಪ್ಪ ಹಾಕಿರಿ. ಅದಕ್ಕೆ ಒಂದಿಟ್ಟು ನೀವು ಎಷ್ಟು ಚಂದ ತುಪ್ಪ ಹಾಕಿ ಮಾಡ್ತಿರೋ ಅಷ್ಟು ಚಲೋ ಆಗ್ತೈತಿ, ಮತ್ತು ಬರೋಬ್ಬರಿಯಾಗಿ ಈ ರೀತಿಯಾಗಿ ಹಿಟ್ಟು ತಯಾರಾಗ್ತೈತಿ ರೀ. ತಿಳಿತಿಲ್ಲ, ಕಣಕ ಏಕದಮ್ ಸಾಫ್ಟಾಗಿ ಈ ರೀತಿಯಾಗಿ ನೀವು ಮಾಡಿದೆ. ಇದನ್ನು ನೀವು ಏನು ಮಾಡಿರಿ, ರೆಸ್ಟ್ ಮಾಡೋಕೆ ಇಡಬೇಕು, ಹಂಗೆ ಅಂತೇನಿಲ್ಲ, ಆಗಿಂದಾಗ ಮಾಡ್ಕೊಳ್ಬೋದು ರೀ. ಈ ಕಡೆ ಗಸಗಸೆಯನ್ನು ತೊಗೊಂಡ್ರೆ ಇಟ್ವಿ. ನೋಡಿ, ಇದ್ರಾಗಿಂದ ಕಣಕ ಏನು ಮಾಡಿರಲಿಲ್ಲ, ಅದ್ರಾಗಿಂದ ಒಂದು ಉಳ್ಳಿ ತೊಗೊಂಡ ನೀವು ಈ ರೀತಿಯಾಗಿ ಗುಂಡಂಗೆ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಈ ರೀತಿ ಪೇಟೆಗತ್ತಲೆ ಒತ್ತಿರಿ. ಇದೇ ರೀತಿ ಕೈ ಒಳಗನ ನೀವು ಸಣ್ಣಂಗೆ ಈ ರೀತಿಯಾಗಿ ಗುಂಡಾಗಿ ತಟ್ಕೊತ ಹೋಗಿ ಲಾಸ್ಟಿಗೆ ಅದ್ರ ಮೇಲೆ ಗಸಗಸೆಯನ್ನು ಹಚ್ಚಿದ್ರಿ ಅಂತಂದ್ರೆ ಇದು ತಯಾರಾಗ್ತೈತೆ ರೀ. ಒಂದು ಸ್ವಲ್ಪ ಗಸಗಸೆ ಹಚ್ಚಿ ಒಂದು ಕೈಯಿಂದ ಒತ್ತಿ ಬಿಡ್ರಿ, ಈ ರೀತಿಯಾಗಿ ಕೂತು ಬಿಡ್ತಾವೆ. ಹಿಂಗೆ ನೀವು ಮಾಡ್ಕೊಳ್ಬೋದು ರೀ. ನಿಮಗೆ ಎಲ್ಲನೂ ಇದೇ ರೀತಿಯಾಗಿ ಈಸಿ ಆಗ್ತೈತಿ ಅಂತಂದ್ರೆ ಹಿಂಗಣ ಮಾಡಿ, ಅಂದ್ರೆ ಕೈ ಒಳಗನ ತಟ್ಟಾಗಿ ಗುಂಡಾಗಿ ಮಾಡ್ಕೊರಿ. ಇಲ್ಲ ನೀವು ಪರಿಶಿ ಮೇಲೋ ಅಥವಾ ಒಂದು ಏನ್ರಿ ಲಟ್ಸು ಮನೆ ಇರ್ತೈತ್ರಲ್ಲ ಅದ್ರ ಮೇಲೋ ಮಾಡ್ತಂದ್ರೆ ನೀವು ಅದ್ರ ಮೇಲೂ ಮಾಡ್ಬೋದು. ಇಲ್ಲ ಪೂರ್ತಿ ಬೆಲ್ಲೂನಿಗಿಂದ ಲಟಿಸಿ ನೀವು ಗುಂಡಾಗಿ ಕೊರದು ಮಾಡ್ತಂದ್ರೆ ಹಂಗೂ ಮಾಡ್ಬೋದು ರೀ. ನೋಡಿ, ಈ ರೀತಿಯಾಗಿ ಗಾರಿಗೆಗಳನ್ನ ನೀವು ತಯಾರು ಮಾಡಿ ಅದಾದ ನಂತರ ಎಣ್ಣೆಯನ್ನು ಕಾಯಕ್ಕಿಟ್ಟ ಆ ಕಾದಿರುವಂಥ ಎಣ್ಣೆ ಒಳಗೆ ಒಂದು ಸಲ ಚೆಕ್ ಮಾಡಿ ಕಾದದ್ದಲ್ಲ ಅಂತೇಳಿ ಆಮೇಲೆ ಇವನು ಒಂದೊಂದು ಹಾಕಿ ನೀವು ಕರೆದು ತೆಗಿರಿ. ತಿಳಿತಿರಲ್ಲ, ಆರಾಮಾಗಿ ನೀವು ಈ ರೀತಿಯಾಗಿ ಇವನ್ನ ಕರೆದು ತೆಗಿರಿ. ನೋಡಿ, ಒಂದು ಸ್ವಲ್ಪ ಟೈಮ್ ಆದಮೇಲೆ ಈ ರೀತಿ ಉಬ್ಬಾಕತ್ತೈತಿ. ಆವಾಗ ನೀವು ಅದನ್ನು ಮ್ಯಾಲ ಕೆಳಗ ಮ್ಯಾಲ ಮಾಡಿ ತೆಗೆದ್ರಿ ಅಂತಂದ್ರೆ ಗಾರ್ಗಿ ಭಾಳ ಚೆನ್ನಾಗಿ ಬೆಲ್ಲದ ಗಾರ್ಗಿ ಮಸ್ತಾಗಿ ಬರ್ತೈತೆ ರೀ. ತಿಳಿತ್ರಿ, ಹಿಂಗೆ ನೀವು 1 2 ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಆ ಎಣ್ಣೆ ಒಳಗೆ ಹಾಕಿ ಕರೆದು ತೆಗೆದ್ರಿ ಅಂತಂದ್ರೆ ಅವು ಮಸ್ತಾಗಿ ರೆಡಿಯಾಗಿ ಬರ್ತಾವೆ. ಈಸಿ ಇರ್ತೀರಿ ರೆಸಿಪಿ, ಭಾಳ ಜಂಜಾಟಿ ಏನು ಅನಿಸೋದಿಲ್ಲ ನಿಮಗೆ. ಆರಾಮಾಗಿ ನಿಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಡ್ಬೋದು ರೀ. ಈ ಒಂದು ಬೆಲ್ಲದ ಗಾರಿಗೆಯನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾ ಆಗಲೇ ಹೇಳ್ದಂಗೆ ಹಬ್ಬದಾಗ ಮಸ್ತಾಗಿ ಮಾಡ್ತಾರೆ. ಉತ್ತರ ಕರ್ನಾಟಕದ ಹಬ್ಬದೊಳಗಂತರೂ ಇದೊಂದು ಫೇಮಸ್ ರೆಸಿಪಿ. ತಾವು ಮಾಡ್ತಿದ್ರೆ ಅಥವಾ ನಿಮ್ಮ ವಿಧಾನ ಏನರೇ ಬೇರೆ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇನ್ನು ನಾವು ಮುಂದಿನ ಗಾರಿಗೆ ಕಡೆ ಹೋಗೋಣ ಬರ್ರಿ. ಮುಂದಿನ ಗಾರಿಗೆ ಬಹಳ ಈಸಿಯಾಗಿರುವಂತಹ ಮಸ್ತಾಗಿರುವಂತಹ ಕುಂಬಳಕಾಯಿ ಗಾರಿಗೆ ರೀ. ಕುಂಬಳಕಾಯಿಯ ಒಂದು ಅಂದ್ರೆ ಪಂಪ್ಕಿನ್ ರೀ, ಅದರಿಂದ ಮಾಡುವಂಥದ್ದು ರೀ. ಕುಂಬಳಕಾಯಿಯನ್ನು ನಾವು ತೊಗೊಂಡ ಒಂದು ಭಾಗ ತೊಗೊರಿ ಸಾಕು, ಮತ್ತೇನಿಲ್ಲ. ತಿತ್ರಿ, ಇಷ್ಟನ್ನು ನೀವು ತೊಗೊಂಡು ಅದರ ಸಿಪ್ಪೆಯನ್ನು ಕಟ್ ಮಾಡಿ ಅವನ್ನ ಒಂದು ಈ ರೀತಿಯಾಗಿ ಪೀಸಸ್ ಆಗಿ ಚಾಕುವಿಂದ ಕಟ್ ಮಾಡಿ ಇಟ್ಕೊಂಡ್ಬೇಡ್ರಿ. ಕುಂಬಳಕಾಯಿಯನ್ನು ಮುಂದಕ್ಕೆ ಅವನ್ನ ಒಂದು ಕುಕ್ಕರ್ದಾಗ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಏನು ಮಾಡೋಣಪ್ಪ ಅಂತಂದ್ರೆ 1 ಕಪ್ಪಷ್ಟ ಬೆಲ್ಲದ ಪುಡಿಯನ್ನು ಹಾಕೊಂಡು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಣ್ಣು ಸೇರಿಸಿ, ನೀರಿಗೇರೇನು ಸೇರಿಸ್ಬೇಡ್ರಿ ಅದ್ರಾಗ, ಜಸ್ಟ್ ಅದನ್ನು ಕುದಿಯಾಕ ಬಿಟ್ಬಿಡ್ರಿ. ತಿತ್ರಿ, ಬೆಲ್ಲನೂ ಕರಗ್ತತಿ, ಕುಂಬಳಕಾಯಿನೂ ಏಕದಮ್ ಮಸ್ತಾಗಿ ಮ್ಯಾಶ್ ಆಗಬೇಕು. ಈ ರೀತಿಯಾಗಿ ಒಂದು ಚಮಚನೋ ಅಥವಾ ಮ್ಯಾಶರೋ ತೊಗೊಂಡು ಮ್ಯಾಶ್ ಮಾಡಿ ಇಟ್ಬಿಡಿ. ಇದಾದ ನಂತರ ಈಗ ಅದಕ್ಕೇನು ಮಾಡಿರಿ, ಸ್ವಲ್ಪ ಏಲಕ್ಕಿ ಪುಡಿ, ಅರಿಶಿನ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚಂದಂಗಿ ಮಿಕ್ಸ್ ಕೊಡಿ. ಏಕದಮ್ ಚಂದಂಗೆ ಮಿಕ್ಸ್ ಕೊಟ್ಟಾದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟ್ ರವೆ, 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾವಿಲ್ಲಿ ಹಾಕಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ಗಸಗಸೆ, ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಅದನ್ನು ಮಿಕ್ಸ್ ಮಾಡೋಣ. ನೋಡಿ, ಆ ಒಂದು ಹಿಟ್ಟು ರವೆ ಇದೆಲ್ಲ ಕೂಡ್ಕೊಳ್ಬೇಕು ಚೆನ್ನಾಗಿ. ಆದಮೇಲೆ ತಾವು ಹೊರಗೆ ತೊಗೊಂಬರಿ. ಅದನ್ನು ಒಂದು ಪ್ಲೇಟ್ನಾಗ ಹಾಕಿ ನೀವು ಅದಕ್ಕೊಂದು ಹಿಟ್ಟು ತುಪ್ಪ ಹಚ್ಚಿ ಮಿದ್ದಿದ್ರಿ ಅಂತಂದ್ರೆ ಅದು ಬರೋಬ್ಬರಿ ಸಾಫ್ಟ್ ಆಗ್ತೈತಿ ಮತ್ತು ಚಲೋನೂ ಆಗ್ತೈತಿ ರೀ. ಈ ರೀತಿಯಾಗಿ ನೀವು ಪದ್ಧತಿಯಾಗಿ ಅದನ್ನು ಕಲಿಸ್ಕೊಂಡು ಅಥವಾ ನಾದಿ ಇಟ್ಕೊರಿ. ಮುಂದಕ್ಕೆ
ಒಂದೊಂದು ಉಳ್ಳಿಗಳನ್ನಾಗಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಅದಾದ ನಂತರ ಕೆಳಗೆ ನೀವು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ತೀನಿ ಅಂತಂದ್ರೆ ಹಂಗೆ, ಇಲ್ಲ ಕೈಯಿಂದ ತಟ್ಟಿ ಮಾಡ್ತಂದ್ರೆ ಹಂಗೆ, ಅಥವಾ ಈಗ ನಿಮ್ಗೆ ಏನು ತೋರ್ಸತ್ತಿರಲಿಲ್ಲ ಕೆಳಗೆ ಒಂದು ಈಟು ಅಕ್ಕಿ ಹಿಟ್ಟು ಹಚ್ಚಿ ದೊಡ್ಡದಾಗಿ ಈ ರೀತಿಯಾಗಿ ಲಟ್ಟಿಸಿದಾದ್ಮೇಲೆ ಗಸಗಸೆಯನ್ನು ಹಚ್ಚಿರಿ. 2 ಮೈ ಹಚ್ತಿರೋ 1 ಮೈ ಹಚ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಗಸಗಸೆಯನ್ನು ಹಚ್ಚಿ ನೀವು ಈ ರೀತಿಯಾಗಿ ಗುಂಡಾಗಿ ಕೊಡಿದ್ರಿ ಅಂತಂದ್ರೆ ಅವು ಎಲ್ಲನೂ ಒಂದೇ ಥರ ಬರ್ತಾವೆ ಮತ್ತು ನೋಡೋಕ್ಕೂ ಚೆಂದಂಗಿ ಕಾಣ್ತಾವೆ. ಈ ರೀತಿಯಾಗಿ ನೀವು ಕುಂಬಳಕಾಯಿ ಗಾರ್ಗಿಗಳನ್ನ ಮಾಡ್ಕೊಳ್ಬೋದು ರೀ. ಗಾರಿಗೆ ಅಥವಾ ಗಾರ್ಗಿ ನೀವು ಏನಂತೀರಿ ನೋಡಿರಿ. ಇಷ್ಟನ್ನು ಚೆಂದಂಗೆ ಮಾಡಿ ಹಚ್ಚಿ ಮಸ್ತಾಗಿ ನೀವು ಕರೆದ್ರಿ ಅಂತಂದ್ರೆ ಅವು ಉಬ್ಬಿ ಚಲೋತ್ನಂಗೆ ಬರ್ತಾವು. ಮತ್ತು ಈ ಕುಂಬಳಕಾಯಿ ಗಾರಿಗೆ ಐತಿರಲ್ಲ, ಇದೊಂದು ವಿಶೇಷವಾಗಿರುವಂತಹ ಮಸ್ತಾಗಿರುವಂಥ ರೆಸಿಪಿ. ತಾವೆಂದೂ ಮಾಡಿರಲ್ಲ ಅಂತಂದ್ರೆ ಒಂದು ಸಲ ಮಾಡಿ ನೋಡಿರಿ. ಇವುಗಳನ್ನ ನೀವು ಒಂದೊಂದಾಗಿ ಮಾಡಿ ಕೂಡಲೇ ಕರಿಬೋದು ರೀ. ಇಲ್ಲ ಒಮ್ಮೆನ ಮಾಡಿ ಇಟ್ಕೊಂಡು ಆಮೇಲೆ ತಕ್ಕ ಆದಿರುವಂಥ ಎಣ್ಣೆ ಒಳಗೆ ಹಾಕಿ ಕರಿತೇನೆ ಅಂತಂದ್ರೆ ಹಂಗೂ ಮಾಡ್ಬೋದು ರೀ. ಎಣ್ಣೆ ಸ್ವಲ್ಪ ಕಾಸಿದಾದ್ಮೇಲೆ ಇವನು ಒಂದೊಂದಾಗಿ ಹಾಕಿ ಅದ್ರ ಮೇಲೆ ಒಂದು ಈಟು ಎಣ್ಣೆ ಗೊಜ್ಜಿದ್ರಿ ಅಂತಂದ್ರೆ ಅವು ಉಬ್ಬಿ ಚೆಂದಂಗೆ ಪೂರಿಗತ್ಲೆ ಕಾಣ್ತಾವು ಮತ್ತು ನೋಡೋಕೆ ಚಂದ ಕಾಣ್ತಾವ್ರಿ, ತಿನ್ನುವಾಗೂ ಅಷ್ಟೇ ಮಸ್ತಾಗಿರ್ತಾವ್ರಿ. ಹಿಂಗೆ ನೀವು ಮ್ಯಾಲ ಕೆಳಗೆ ಮ್ಯಾಲ ಮಾಡಿ ಒಂದು 2-3 ಸಲ ಮಾಡಿದ್ರಿ ಅಂದ್ರೆ ಆಗ್ತೈತಿ. ಆಮೇಲೆ ಇವನ್ನ ತೆಗೀರಿ. ಅವೇನು ಎಣ್ಣೆ ಹಿಡಿಗಿಲ್ಲ ಏನೂ ಇಲ್ಲ. ಜಸ್ಟ್ ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ನೀವು ಬೇಕಂದ್ರೆ ಒಂದು ಸ್ವಲ್ಪ ಕೆಂಪು ಮಾಡ್ಕೊಳ್ಬೋದು, ಇಲ್ಲ ಅಂತಂದ್ರೆ ಜಲ್ದಿನ ತೆಗಿಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಇದ್ರೊಳಗೆ ಮಾಡ್ಕೊಳ್ಬೋದು ರೀ. ಅದರ ಎಣ್ಣೆಯನ್ನು ಮ್ಯಾಲೆ ಹಾಕೋದು ಈ ರೀತಿ ಕರಿಯುವಾಗ ಗೊಜ್ಜದ ಮರ್ಯಾಕೆ ಹೋಗ್ಬೇಡ್ರಿ, ಅಂದ್ರೆ ಅವು ಬಿ ಚೆಂದಂಗಿ ಸಾಫ್ಟಾಗಿ ಬರ್ತಾವೆ. ಇವನ್ನೂ ಸಹ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಚಲೋ ಆಗ್ತಾವೆ. ಒಂದು ಸಲರೇ ತಪ್ಪಲಾರ್ದ ಕುಂಬಳಕಾಯಿ ಗಾರ್ಗಿಯನ್ನು ಟ್ರೈ ಮಾಡಿ. ಇನ್ನು ನಮ್ಮ 3ನೇ ಮಸ್ತಾಗಿರುವಂತಹ ಗಾರಿಗೆ ರೆಸಿಪಿ ಇದು ಸಹ ರೀ. ಗುಂಡಾಗಿರುವಂತಹ ಮಸ್ತಾಗಿರುವಂತಹ ಗೋಧಿ ಹಿಟ್ಟಿನ ಗಾರಿಗೆ ಅಥವಾ ಗುಲ್ಗುಲೆ ಅಂತ ಕರೀತಾರೆ. ಇದೊಂದು ಸಿಂಪಲ್ ಆಗಿರುವಂಥ ರೆಸಿಪಿ, ಈಸಿ ಆಗಿರುವಂಥ ರೆಸಿಪಿ. ಇದಕ್ಕೆ ನಿಮಗೆ ಭಾಳ ಟೈಮ್ ಹಿಡಿದಿಲ್ಲ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲದನ್ನು ಪುಡಿ ಏನೈತಿರಲ್ಲ ಅದನ್ನ ಹಾಕಿದ್ದೀವಿ. ನೀವು ಬೆಲ್ಲನೂ ಹಾಕಿ ನಡಿತೈತಿ. ಅದಾದ ನಂತರ ಅದಕ್ಕೊಂದು ಇಟ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಚೆಂದಂಗೆ ಡ್ರೈ ಮಿಕ್ಸ್ ಮಾಡಿ. ಇದ್ರೊಳಗೆ ನೀವು ಆ ಬೆಲ್ಲ ಜಾಸ್ತಿ ಮಾಡ್ಕೊಳ್ಬೋದು, ನಾವು ಸ್ವಲ್ಪ ಕಡಿಮೆನೇ ಇಟ್ಟಿರ್ತೀವಿ ರೀ. ಇಷ್ಟನ್ನು ಮಾಡಿ ನೀವು ಅದನ್ನು ಮಿಕ್ಸ್ ಕೊಟ್ಟಾದ್ಮೇಲೆ 1 ಕಪ್ಪಷ್ಟು ಅದಕ್ಕೆ ಹಾಲನ್ನು ಹಾಕಿ ಒಂದು ಚಮಚ ತೊಗೊಂಡು ಗಾರ ಅಂತೇಳಿ ತಿರುಗಿಸ್ಕೊತಾ ಹೋಗಬೇಕು. ಎಲ್ಲಿ ಗಂಟು ಉಳಿಯಂಗಿಲ್ಲ ಹಂಗೆ ನೀವು ಇದನ್ನು ನೋಡ್ಕೊಳ್ಬೇಕ್ರಿ. ಚೆಂದಾಗಿ ಮಿಕ್ಸ್ ಮಾಡಿ, ಅಂದ್ರೆ ಆ ಗೋಧಿ ಹಿಟ್ಟು ಮತ್ತು ಬೆಲ್ಲನೂ ಕಂಪ್ಲೀಟಾಗಿ ಕೂಡ್ಕೊಂಡಿರಬೇಕು. ಈ ರೀತಿಯಾಗಿ ಮಾಡಿ ಏನು ಮಾಡಿರಿ, ಒಂದು ಬೀಟ್ರ್ ತೊಗೊಂಡು ಅದನ್ನು ಬೀಟ್ ಮಾಡಿ ಇಟ್ಕೋರಿ. ಈಗ ನಮ್ಮ ಪದ್ಧತಿ ಸರಿಯಾಗಿ ಈ ರೀತಿಯಾಗಿ ನೀವೇನು ಮಾಡಬೇಕು, ಬೀಟ್ ಮಾಡಬೇಕ್ರಿ. ಇಷ್ಟನ್ನು ನೀವು ಮಾಡ್ರೆ ಮುಗೀತು. ನೋಡಿ ಎಣ್ಣೆ ಕಾದತ್ತೋ ಇಲ್ಲೋ ಅಂತೇಳಿ ಒಂದು ಸಲ ಬಿಟ್ಟು ಚೆಕ್ ಮಾಡಿ. ಕೈಯನ್ನು ನೀರಾಗಿ ಎದ್ದು ಈ ರೀತಿಯಾಗಿ ಒಂದೊಂದು ಎಣ್ಣೆ ಒಳಗೆ ಬಿಡಬೇಕ್ರಿ. ಗುಂಡಾಗಿನ ಬೀಳ್ತಾವು ನೋಡಾಕತ್ತಿರಲ್ಲ. ಈ ರೀತಿಯಾಗಿ ನೀವು ಈ ಕಾದಿರುವಂಥ ಎಣ್ಣೆ ಒಳಗೆ ಅವನ್ನ ಹಾಕಿದ್ರಿ ಅಂತಂದ್ರೆ ಮುಗಿದೋಯ್ತು ಕೆಲಸ. ಇದ್ರೊಳಗೆ ಭಾಳ ನಿಮಗೆ ಜಂಜಾಟ ಇಲ್ಲ. ಇದು ಅದೇ 2ಕ್ಕಿಂತ ಈಸಿ ಅನಿಸ್ತೈತಿಲ್ಲ ರೀ ನಿಮಗೆ. ಹಂಗಾದ್ರೆ ಇವುಗಳನ್ನು ಸಹ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಹಬ್ಬದಾಗೂ ಮಾಡ್ಬೋದು ರೀ. ಈ ಖಾರ ಹುಣ್ಣಿಮೆಗೆ ತಪ್ಪಲಾರ್ದ ಈ ರೀತಿಯಾಗಿರುವಂತಹ ಗೋಧಿ ಹಿಟ್ಟಿನ ಗಾರ್ಗಿ ಅಥವಾ ಗುಲ್ಗುಲೆ ನೀವು ಮಾಡಿದ್ರಿ ಅಂತಂದ್ರೆ ಚಲೋ ಅನಿಸ್ತೈತೆ ರೀ. ಪ್ರತಿ ಸಲ ಎಲ್ಲನೂ ಮಸ್ತಾಗಿ ಮನೆಯೊಳಗನ ಹಬ್ಬಕ್ಕೆ ಮಾಡುವಂತಹ ಅಡುಗೆಗಳನ್ನ ನೀವು ನಿಮ್ಮ ಕೈಯಾರ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಅದು ಚಂದ ಅನಿಸ್ತೈತಿ, ತಿನ್ನಕ್ಕೂ ಅಷ್ಟೇ ಮಸ್ತ್ ಅನಿಸ್ತೈತಿ ರೀ. ಈ ರೀತಿಯಾಗಿ ಕಾದಿರುವಂಥ ಎಣ್ಣೆ ಒಳಗೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗನ ಇರಲಿ. ಸ್ವಲ್ಪ ಟೈಮ್ ತೊಗೋತಕ್ಕ ಅದರ ಚಂದಂಗೆ ಸಮಾಧಾನಲೆ ತಿರುಗಿಸಿ, ಅದರ ಜೋರಂಗೆ ಎಣ್ಣೆ ಇಟ್ಟು ಅವನು ಹೊತ್ತಿಸಿ ತೆಗಿಬೇಡ. ಒಳಗೆ ಹಸಿ ಬಿಸಿ ಉಳಿದು ಅಂತಂದ್ರೆ ಅವು ಚಲೋನೂ ಅನಿಸೋದಿಲ್ಲ. ಈ ರೀತಿಯಾಗಿ ನೀವು ಕರಿದು ಆಮೇಲೆ ಅವನ್ನ ತೆಗೆದಿಟ್ಬಿಡ್ರಿ ಅಂತ ಹೇಳ್ತಾ ನೋಡಿ, ಎಲ್ಲ ಗಾರ್ಗಿಗಳು ಬಹಳ ವಿಶೇಷವಾಗಿರೋಂಥದ್ರಿ. ಯಾವ್ದು ಬೇಕೋ ಅದನ್ನು ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರ್ಚಿಯ ಸಬಗೂ ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.